ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಫಸ್ಟ್ ಕ್ಯಾಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ನಿಜಕ್ಕೂ ಬೆನ್ನಿಗೆ ಚೂರಿ ಹಾಕಿದ್ದು ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಅದ್ರ ಕಂಟಿನ್ಯೂಟಿ ಪ್ರೋಮೋನೇ ಇವಾಗ ಬಿಟ್ಟಿರೋದು. ಫಸ್ಟ್ ಒಂದು ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡ್ಬಿಡೋಣ. ನಾವ್ 5 ಜನ ಟೀಮಲ್ಲಿ ಆಡೋಣ ಅಂತ ನಾನು ಹೇಳೇ ಇಲ್ಲ. ಮ್ಯಾನುಪ್ಲೇಟು ಮಾಡ್ತಾರೆ, ಒಳ್ಳೆಯವ್ರ ತರ ಇತ್ತು. ನೀನ್ ನಿನ್ನ ಆಟ ನಿನ್ನ ಒಬ್ಳೆ ಆಡ್ಬೇಕು, ಚೂರಿ ಹಾಕಿ ಹಾಕ್ತಾರೆ. ಎಸ್ ವೀಕ್ಷಕರೇ, ಪ್ರೋಮೋ ನೋಡಿದ್ರಲ್ಲ, ಪ್ರೋಮೋ ಅಂತೂ ಸಖತ್ತಾಗಿದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಇಲ್ಲಿ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಬೆಳಿಗ್ಗೆ ಪ್ರೋಮೋದಲ್ಲಿ ಇಲ್ಲಿ ಸ್ಪಂದನಾ ಸೋಮಣ್ಣ ಅವರು ಡೈರೆಕ್ಟ್ ಆಗಿ ಇಲ್ಲಿ ಧ್ರುವಂತ್ ಅವರು ಈ ಆಟದಿಂದ ಇಲ್ಲಿ ಹೊರಗಡೆ ಉಳಿಬೇಕು ಅಂತಂದ್ಬಿಟ್ಟು ಹೇಳಿದ್ರು. ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಈಗ ಅಶ್ವಿನಿ SN ಅವರು ಈ ಒಂದು ಆಟದಿಂದ ಈಗ ಹೊರಗಡೆ ಉಳಿದಿದ್ದಾರೆ. ಆಲ್ಮೋಸ್ಟ್ ಎಂಥವ್ರಿಗೆ ಆದರೂ ಕೂಡ ಇಲ್ಲಿ ಬೇಜಾರು ಆಗೇ ಆಗತ್ತೆ. ಯಾಕಂತಂದ್ರೆ ಇದು ಲಾಸ್ಟ್ ಟಾಸ್ಕ್ ಆಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು ಅಂತಂದ್ರೆ ಈಗ 13 ಜನ ಏನು ಕಂಟೆಸ್ಟೆಂಟ್ ಇದ್ರು, ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇವಾಗ ಈ ಒಂದು ಗೇಮು ಇಂಪಾರ್ಟೆಂಟ್ ಆಗಿತ್ತು. ಇವಾಗ ಈ ಒಂದು ಗೇಮಿಂದ ಹೊರಗಡೆ ಬಿದ್ದಿದ್ದಾರೆ. ಒಂದು ಧ್ರುವಂತ್ ಅವರು, ಸದ್ಯ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಗೊತ್ತಾಗ್ತಿರೋದು ಅಶ್ವಿನಿ SN ಅವರು. ಈಗ ಇಬ್ಬರು ಸ್ಪರ್ಧಿಗಳು ಈ ಒಂದು ಗೇಮಿಂದ, ಈ ಒಂದು ಟಾಸ್ಕ್ ಇಂದ ಕೂಡ ಇಲ್ಲಿ ಈಚೆ ಬಿದ್ದಿದ್ದಾರೆ. ಈ ಒಂದು ಗೇಮಲ್ಲಿ ಯಾರು ಆಟದಲ್ಲಿ ಮುಂದುವರಿಬೇಕೋ ಇಲ್ಲಿ ಎಲ್ರದ್ದು ಕೂಡ ಇಲ್ಲಿ ಭಾವಚಿತ್ರ ಅಂದ್ರೆ ಫೋಟೋಗಳು ಇಟ್ಟಿದ್ದಾರೆ. ಆ ಕಂಟೆಸ್ಟೆಂಟು ಅವ್ರ ಫೋಟೋನೇ ಮುಂದೆ ಇಲ್ಲಿ ಹೋಗ್ಬಿಟ್ಟು ಅವ್ರು ಬಾಲ್ ಇಡಂಗಿಲ್ಲ. ಬೇರೆ ಯಾರಾದರೂ ಸ್ಪರ್ಧಿಗಳು ಇಲ್ಲಿ ಹೋಗ್ಬಿಟ್ಟು ಆ ಫೋಟೋ ಮುಂದೆ, ಇವಾಗ ಯಾರಾದರೂ ಒಬ್ರು ಜೊತೆಗೆ ಆಡಬೇಕು ಅಂತ ಹೇಳ್ತಾರಲ್ಲ, ಸಪೋರ್ಟಿಂಗು, ಆ ರೀತಿಯಾಗಿ ಇಲ್ಲಿ ಸಪೋರ್ಟ್ ಮಾಡಿಕೊಂಡು ಇವಾಗ ನಿಮ್ಮ ಫೋಟೋಗೆ ನಾನು ಇಡ್ತೀನಿ, ನನ್ನ ಫೋಟೋ ಮುಂದೆ ನೀವು ಬಾಲ್ ಇಡಿ ಅಂತಂದ್ಬಿಟ್ಟು ಇಲ್ಲಿ ಹೇಳಬೇಕು. ಅಂದರೆ ಅವ್ರನ್ನ ಸೇವ್ ಮಾಡ್ತೀವಿ, ಮುಂದಿನ ಟಾಸ್ಕ್ಗೆ ಅವ್ರು ಹೋಗಲಿ ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಆ ರೀತಿಯಾಗಿ ಮಾತಾಡ್ಕೊಂಡಿದ್ದಾರೆ. ಈಗ 13 ಜನ ಸ್ಪರ್ಧಿಗಳು ಏನಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಹುಡುಗಿರು ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಇಲ್ಲಿ ರಾಶಿಕಾ ಅವ್ರು ಇರ್ಬೋದು, ಮತ್ತು ಇಲ್ಲಿ ಅಶ್ವಿನಿ SN ಅವ್ರು ಇರ್ಬೋದು, ಮತ್ತು ಕಾವ್ಯ ಅವ್ರು ಇರ್ಬೋದು. ಇವಾಗ ಎಲ್ಲರೂ ಕೂಡ ಟೀಮ್ ಆಗ್ಬಿಟ್ಟು ಆಡೋಣ ಅಂತಂದ್ಬಿಟ್ಟು ಡಿಸ್ಕಷನ್ ಮಾಡಿದ್ದಾರೆ. ಆದರೆ ಅಲ್ಲಿ ಮಾತಾಡ್ಕೋಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿದೆಯೋ ಅಥವಾ ಆಟ ಆಡಬೇಕಾದ್ರೆ ಇಲ್ಲಿ ಹೆಚ್ಚು ಕಡಿಮೆ ಆಗಿದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಬ್ಬೊಬ್ರನ್ನ ಇಲ್ಲಿ ಸೇವ್ ಮಾಡಿದ್ದಾರೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ರಾಶಿಕಾ ಅವ್ರು ಬಂದ್ಬಿಟ್ಟು ಚಂದ್ರಪ್ರಭಾ ಅವ್ರ ಫೋಟೋ ಮುಂದೆ ಇಟ್ಬಿಟ್ಟು ನಾನು ಅವ್ರನ್ನ ಸೇವ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಗಿಲ್ಲಿ ಅವ್ರು ಬಂದ್ಬಿಟ್ಟು ಕಾವ್ಯ ಅವ್ರಿಗೆ ಇಲ್ಲಿ ಆ ಒಂದು ಬಾಲ್ ಏನಿದೆ ಅವರೊಂದು ಭಾವಚಿತ್ರದ ಮುಂದೆ ಇಟ್ಬಿಟ್ಟು ಅವ್ರನ್ನ ಇಲ್ಲಿ ಸೇವ್ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಚಂದ್ರಪ್ರಭಾ ಅವ್ರು ಕೂಡ ಇಲ್ಲಿ ಅಷ್ಟೇ ಧನುಷ್ ಅವ್ರನ್ನ ಸೇವ್ ಮಾಡಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಬ್ಬೊಬ್ರು ಈ ರೀತಿಯಾಗಿ ಒಬ್ಬೊಬ್ರು ಫೋಟೋ ಮುಂದೆ ಇಟ್ಬಿಟ್ಟು ಹೇಳಿದ್ರು. ಆದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಉಳ್ಕೊಂಡಿದ್ದು ಅಶ್ವಿನಿ SN ಅವ್ರ ಫೋಟೋ. ಆದ್ರೆ ಇಲ್ಲಿ ಅಶ್ವಿನಿ ಅವ್ರು ಬಂದ್ಬಿಟ್ಟು ಸೇವ್ ಮಾಡಿದ್ದು ರಾಶಿಕಾ ಅವ್ರನ್ನ. ರಾಶಿಕಾ ಅವ್ರು ಸೇವ್ ಮಾಡಿದ್ ಬಂದ್ಬಿಟ್ಟು ಮಂಜು ಭಾಷಿಣಿ ಅವ್ರನ್ನ. ಸ್ವಲ್ಪ ಇವರಿಬ್ಬರಲ್ಲೇ ಇಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿದೆ ಅಂತ ಅನ್ನಿಸ್ತದೆ. ಆದ್ರೆ ಇಲ್ಲಿ ಮೈನಸ್ ಹೊಡಿತಿರೋದು ಯಾರಿಗೆ ಅಂತಂದ್ರೆ ಕಾವ್ಯ ಅವ್ರಿಗೆ. ಆಲ್ಮೋಸ್ಟ್ ನಾನು ಟೀಮ್ ಆಗಿ ಆಡೋಣ ಅಂತ ಅಂದ್ಬಿಟ್ಟು, ಅಂದ್ರೆ ಅವ್ರು 5 ಜನ ಟೀಮ್ ಆಗಿ ಆಡೋಣ ಅಂತ ಅಂದ್ಬಿಟ್ಟು ನಾನು ಹೇಳಲೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರು ಹೇಳಿದ್ರು. ಆದ್ರೆ ಇಲ್ಲಿ ಬೇಜಾರಾಗುತ್ತೆ. ಏನಕ್ಕೆ ಅಂತಂದ್ರೆ ಇವಾಗ ಆಲ್ರೆಡಿ ಗೇಮಿಂದ ಅಂತೂ ಈಚೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಸ್ಪಂದನ ಅವರು ಕೂಡ ಸ್ವಲ್ಪ ಅಶ್ವಿನಿ SN ಅವ್ರಿಗೆ ಸಮಾಧಾನ ಮಾಡ್ತಾರೆ. ಆದರೆ ಇಲ್ಲಿ ರಾಶಿಕಾ ಅವರು ಮತ್ತೆ ಅಶ್ವಿನಿ SN ಅವರು ಇಬ್ಬರೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಬೇಜಾರು ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಮ್ಮ ಆಟನ ಇಲ್ಲಿ ನಾವೇ ಆಡಬೇಕು ಅಂತ ಅಂದ್ಬಿಟ್ಟು ರಾಶಿಕಾ ಅವ್ರು ಹೇಳ್ತಾರೆ. ಅಶ್ವಿನಿ ಅವರು ಬೆನ್ನಿಗೆ ಚೂರಿ ಹಾಕೋರು ಇದ್ದೇ ಇರ್ತಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ನಾನು ಒಳ್ಳೆಯವಳು ಅಂತ ಕೂಡ ಇಲ್ಲಿ ತೋರಿಸ್ಕೊಂತಾರೆ, ಕೊನೆಗೆ ಅವ್ರಿಗೆ ಇಲ್ಲಿ ಆಫ್ ಇಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಇವಾಗ ಮಾಡಿದ್ದಾರೆ ಕಾವ್ಯ ಅವರು ಅಂತ ಅಂದ್ಬಿಟ್ಟು ಇವಾಗ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇವಾಗ ಅಶ್ವಿನಿ SN ಅವರು ಏನು ಗೇಮ್ ಇಂದ ಹೊರಗಡೆ ಬಿದ್ದಿದ್ದಾರೋ, ಈ ಒಂದು ಟಾಸ್ಕ್ ಮುಂದೆ ಟಾಸ್ಕ್ ಅವ್ರು ಏನು ಆಡಬಾರ್ದು ಅದಕ್ಕೆಲ್ಲ ಕಾರಣ ಇಲ್ಲಿ ಅವರೇ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಬ್ಲೇಮ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಅವ್ರು ಮಾತಾಡ್ಕೊಂಡು ಟೀಮ್ ಆಗಿ ಆಡೋಣ ಅಂತಂದ್ಬಿಟ್ಟು ಹೇಳಿದ್ರಂತೆ. ಬಟ್ ಆಡ್ಬೇಕಾದ್ರೆ ಈ ರೀತಿಯಾಗಿ ಆಗಿದೆ. ಇಲ್ಲಿ ಕಾವ್ಯ ಅವ್ರದ್ದು ಏನಾದ್ರು ತಪ್ಪಿದ್ಯಾ, ಇಲ್ಲ ಅಂತಂದ್ರೆ ಅಶ್ವಿನಿ SN ಅವ್ರದ್ದು ಏನಾದ್ರು ತಪ್ಪಿದ್ಯಾ, ಇವರು ಡಿಸ್ಕಷನ್ ಮಾಡಿದ್ರಲ್ಲ ಅಲ್ಲೇನಾದ್ರು ತಪ್ಪಿದ್ಯಾ, ಇಲ್ಲ ಅಂತಂದ್ರೆ ಬೇಕಂತಾನೆ ಈ ರೀತಿ ಕಾವ್ಯ ಗೌಡ ಅವರು ಮಾಡೋದ್ರ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೆ ಏನಿಸ್ತು? ಈಗ ಧ್ರುವಂತ್ ಅವರು ಮತ್ತಿಲ್ಲಿ ಅಶ್ವಿನಿ SN ಅವರು ಇಬ್ರು ಕೂಡ ಮುಂದಿನ ಟಾಸ್ಕ್ ಏನೇನು ಕೊಡ್ತಾರೆ ಅದರಿಂದ ಇಲ್ಲಿ ದೂರ ಉಳಿಬೇಕಾಗಿದೆ. ಮಿಕ್ಕಿರೋ ಎಲ್ಲಾ ಸ್ಪರ್ಧಿಗಳು ಕೂಡ ಇಲ್ಲಿ ಮುಂದಿನ ಟಾಸ್ಕ್ ನ ಇಲ್ಲಿ ಆಡ್ತಾ ಹೋಗ್ತಾರೆ. ವೀಕ್ಷಕರೇ, ಸದ್ಯ ಪ್ರೋಮೋ ನೋಡಿ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿಮಗನ್ನಿಸ್ತು, ಇಲ್ಲಿ ಯಾರ್ದು ಮಿಸ್ಟೇಕ್ ಇರ್ಬೋದು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.